ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣದ ಎಲ್ಲ ಬಸವಾದಿ ಪ್ರಮತರನ್ನು ಸ್ಮರಿಸಿಕೊಂಡು, ಕಲ್ಯಾಣದ ಎಲ್ಲ ಶಿವಶರಣ ಶರಣೆಯರ ಅಂತರಾತ್ಮಕ್ಕೆ ಶರಣೆಂದು ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಕಲ್ಯಾಣದ ಎಲ್ಲ ಶರಣರ ಒಡೆಯ ಆರಾಧ್ಯ ದೈವ ಏಕದೇವ ನಿರಾಕಾರನಾಗಿರುವ ಶಿವತಂದೆಯನ್ನು ಪರಮಧಾಮದಲ್ಲಿ ಸ್ಮರಿಸಿಕೊಂಡು, ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ವಚನ ಮಂಥನ ಸತ್ಸಂಗದಲ್ಲಿ ಭಾಗಿಯಾಗಲಿರುವ ಮತ್ತು ಭಾಗಿಯಾಗಿರುವ ಎಲ್ಲ ನನ್ನ ಶರಣು ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಈ ದಿನದ ವಚನ ಮಂಥನಕ್ಕೆ ಆಯ್ಕೆಯಾದ ವಚನ ಸಾಹಸಿ ಶರಣ, ಧೈರ್ಯವಂತ ಶರಣ, ನಿಷ್ಠೂರ ಶರಣನಾಗಿರುವ ಮಡಿವಾಳ ಮಾಚಿ ತಂದೆಯ ವಚನವಾಗಿದೆ. ಮಡಿವಾಳ ಮಾಚಿ ದೇವರ ಆ ವಚನದ ಕುರಿತಾಗಿ ಸಂಕ್ಷಿಪ್ತವಾದ ಮಂಥನವನ್ನು ಮಾಡೋಣ. ವಚನ ಈ ರೀತಿ ಇದೆ. ಅಂಗವಿಲ್ಲದ ಗುರುವಿಂಗೆ ಲಿಂಗವಿಲ್ಲದ ಶಿಷ್ಯನಾಗಬೇಕು. ಅಂಗವಿಲ್ಲದ ಗುರುವಿಂಗೆ ಲಿಂಗವಿಲ್ಲದ ಶಿಷ್ಯನಾಗಬೇಕು. ಶೃಂಗಾರಕ್ಕೆ ಮೆರೆಯದೆ ಭಕ್ತಿಯಾಗಬೇಕು. ಶೃಂಗಾರಕ್ಕೆ ಮೆರೆಯದ ಭಕ್ತಿಯಾಗಬೇಕು. ಇಂತಪ್ಪ ಗುರುಪ್ರಸಾದವನರಿಯದೆ ಕಂಡವರಿಗೆ ಕೈವಡ್ಡಿ ಪ್ರಸಾದ ಕೊಂಬ. ಇಂತಪ್ಪ ಪ್ರಸಾದವನರಿಯದೆ ಕಂಡರಿಗೆ ಕೈವಡ್ಡಿ ಪ್ರಸಾದವ ಕೊಂಬ ಭಂಡರಿಗೆ. ಎಂಥ ಭಂಡರಿಗೆ? ಮಿಠೆಯ ಭಂಡರ ನೀನೆಂಬೆನಯ್ಯ ಅಂತ ಕೇಳ್ತಾರೆ ಅವರು. ಸ್ವಲ್ಪ ಅವರು ಬಳಸುವ ಶಬ್ದಗಳು ನಿಷ್ಠೂರ ಮತ್ತು ಕಠಿಣ ಆಗಿರುತ್ತದೆ. ಯಾಕೆ ಅಂದರೆ ಸ್ವಲ್ಪ ಎಲ್ಲರದ್ದು ಆನೆಯ ಚರ್ಮ, ಎಮ್ಮೆಯ ಚರ್ಮ ಆಗೋಗ್ಬಿಟ್ಟಿದ್ದೀವಿ. ಕುಂಭಕರ್ಣರ ರೀತಿಯಲ್ಲಿ ಮಲಗಿದ್ದೀವಿ. ಸುಮ್ಮನೆ ಒಂದು ಸಲಕ್ಕೆ ಟಚ್ ಮಾಡಿದ್ರೆ ಸ್ಪರ್ಶನೂ ಆಗೋದಿಲ್ಲ, ನಾವು ಎಚ್ಚರನೂ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಜೋರಾಗಿ ತಿವಿಬೇಕಾಗತ್ತೆ ಕೆಲವು ಸಲ. ಹಾಗಾಗಿ ತಿವಿಯುವಂತಹ ಒಂದಷ್ಟು ಶಬ್ದಗಳನ್ನು ಸರಿಯಾಗಿ ಬಳಸುವಂಥವ್ರು ಯಾರು ಅಂದರೆ ಮಡಿವಾಳ ಮಾಚಿ ತಂದೆಯವರು. ಅವ್ರದ್ದು ಒಂದು ಲೈನ್, ಒಂದು ಸಾಲು, ಒಂದು ಶಬ್ದ ಕೇಳ್ಬಿಟ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ತಿವಿತದ ಅಂತ ಗೊತ್ತಾಗೋದಿಲ್ಲ. ಕೆಲವರಿಗೆ ಹೃದಯಕ್ಕೆ ತಿವಿತದ, ಕೆಲವರಿಗೆ ಕಣ್ಣಿಗೆ ತಿವಿತದ, ಕೆಲವರಿಗೆ ಮನಸ್ಸಿಗೆ ತಿವಿತದ, ಹಿರಿದು ಬಿಡ್ತದ. ಹಂಗೆ ಬರ್ಚಿ ಥರ ಇವ್ರದ್ದು ಮಾತುಗಳು ಅಲ್ಲ, ಅದು ವಚನಗಳು ಅವ್ರದ್ದು. ಮಡಿವಾಳ ಮಾಚಿ ತಂದೆ ಯಾಕೆ ಇಷ್ಟು ನಿಷ್ಠುರ ಅಂದ್ರೆ ಅಷ್ಟು ಗಟ್ಟಿತನ ಒಳಗಿರಬೇಕಾಗತ್ತೆ, ಅಷ್ಟು ಶ್ರೇಷ್ಠ ಸತ್ವ ಒಳಗಿರಬೇಕಾಗತ್ತೆ, ಅಷ್ಟು ಅನುಸಂಧಾನ ಅನುಭವಿ ಆಗಿರಬೇಕಾಗತ್ತೆ. ಆಗ ಮಾತ್ರ ಜಗತ್ತಿನ ಕುರಿತಾಗಿ, ಜಗದ ಜನರ ಕುರಿತಾಗಿ ಇಂಥ ಮಾತುಗಳನ್ನು, ಇಂಥ ಶಬ್ದಗಳನ್ನು ಬಳಸಿ ಎಚ್ಚರಿಸಲಿಕ್ಕೆ ಅವರಿಗೆ ಅಧಿಕಾರ ಇರುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ವಚನದಲ್ಲಿ ಏನು ತಿಳಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ? ಅಂಗವಿಲ್ಲದ ಗುರುವಿಂಗೆ ಲಿಂಗವಿಲ್ಲದ ಶಿಷ್ಯನಾಗಬೇಕು. ಶೃಂಗಾರಕ್ಕೆ ಮೆರೆಯದ ಭಕ್ತನಾಗಬೇಕು. ಇಂತಪ್ಪ ಗುರುಪ್ರಸಾದವನ್ನರಿಯದ ಕಂಡವರಿಗೆ ಕೈವಡ್ಡಿ ಬೇಡಿಕೊಂಬ ಮಿಟ್ಟೆಯ ಭಂಡಾರ ನೀನೆಂಬೆನಯ್ಯ. ಅಂದರೆ ಇದರಲ್ಲಿ ಎಷ್ಟರ ಅಂತರಾಳದಲ್ಲಿ ಕಳಕಳಿ ಇದೆ.
ಎಂಥ ಒಂದು ಕಳಕಳಿ ಅವರಲ್ಲಿತ್ತು ಅಂದರೆ, ಹೇಗೆ ತಂದೆ ತನ್ನ ಕಣ್ಣು ಮುಂದೆಯೇ ಮಕ್ಕಳು ದುರ್ಮಾರ್ಗವನ್ನು ಹಿಡಿದು ಹಾಳಾಗ್ತಾ ಇದ್ರೆ ತನ್ನ ಮುಂದೆನೇ ಪೂರ್ತಿಯಾಗಿ ಕುಸಿದೋಗ್ತಾ ಇದ್ದಾರೆ ಅಂದರೆ ಎಷ್ಟು ಒಳಗಡೆಯಿಂದ ಅವರಿಗೆ ಒಂದು ಥರ ಆಳವಾದ ನೋವು ಅಂತ ಹೇಳ್ಬೋದು, ಅಥವಾ ಮಕ್ಕಳ ಮೇಲೆ ಇರುವ ಒಂದು ಕಳಕಳಿ ಅಂತ ಹೇಳ್ಬೋದು. ಅದನ್ನು ಆದರೂ ಅವರು ಕೋಪ ಬರುತ್ತೆ ಅವರಿಗೆ ಕೆಲವು ಸಲ, ಈ ಮಕ್ಕಳನ್ನು ಹೆಂಗೆ ತಿದ್ದಬೇಕು ನಾನು ಅಂತ. ಅದೇ ರೀತಿಯ ಕಾಳಜಿ ಮಡಿವಾಳ ಮಾಚಿ ತಂದೆ. ಅದಕ್ಕೆ ನೋಡಿ ಅವರಿಗೆ ಮಡಿವಾಳ ಮಾಚಿ ತಂದೆ ಅಂತ ಹೇಳ್ತೀವಿ ನಾವು. ತಂದೆ ಅಂದ್ರೆ ತಂದೆ ಹೃದಯನೇ ಅದು. ಅಮ್ಮನ ಹೃದಯ ಬರೀ ಮುದ್ದು ಮಾಡೋದು, ತಂದೆ ಹೃದಯ ಒಂದು ಸ್ವಲ್ಪ ಒಡೆದಾದ್ರೂ ಬುದ್ಧಿ ಹೇಳೋದು. ಅದಕ್ಕೆ ಹೇಳ್ತಾರೆ, ವಿದ್ಯೆ ಕೊಡದ ಗುರು, ಬುದ್ಧಿ ಕಲಿಸದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಈ ಮೂವರು ಶುದ್ಧ ವೈರಿಗಳು ನೋಡ ಸರ್ವಜ್ಞ. ವಿದ್ಯೆ ಕಲಿಸದ ಗುರು, ಬುದ್ಧಿ ಕಲಿಸದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ. ಅಂದರೆ ತಾಯಿಯ ಗುಣ ಏನು ಅಂದರೆ, ಮಗ ಎಲ್ಲಿ ಏನಾದರೂ ಆಗ್ಬಿಟ್ರೆ ಅವನು ಕಳ್ಳನೋ ಸುಳ್ಳನೋ ಮಳ್ಳನೋ ಅವನಿಗೇನೋ ಆಗಬಾರ್ದು ಅನ್ನುವಂಥ ಒಂದು ಮಮತೆ ಆ ತಾಯಿ ಹೃದಯದಲ್ಲಿರುತ್ತೆ. ಅವನು ಬಿದ್ರೂ ಬಂದು ನೋಡಲ್ಲ ಅಂದ್ರೆ ಆಕೆ ತಾಯಿಗೆ ಒಂದು ಅಪಚಾರವಾದಂತೆ ಅಂತ ಹೇಳ್ತಾರೆ. ಒಬ್ಬ ಶಿಕ್ಷಕನಾಗಿ ವಿದ್ಯೆ ಕಲಿಸಲಿಕ್ಕೆ ನಿಮಿತ್ತನಾಗಿದ್ದುಕೊಂಡು ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳಿಕೊಡದೆ ಮೋಸ ಮಾಡಿದಾನೆ ಅಂದರೆ ಜಗತ್ತಿನಲ್ಲಿ ಅವನಂಥ ಮೋಸಗಾರ ಮತ್ತಾರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲ, ಆ ಜಾಗದಲ್ಲಿ ಇರಬಾರ್ದು. ಯಾಕಂದರೆ ಒಬ್ಬೊಬ್ಬರ ಭವಿಷ್ಯವೇ ಅದರಲ್ಲಿ ತುಂಬಿ ಹೋಗಿದೆ. ಅವರು ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡೋದ್ರಿಂದ ಇಡೀ ಮಕ್ಕಳ ಭವಿಷ್ಯವೇ ಹಾಳಾಗಿ ಹೋಗ್ತದೆ. ಅದಕ್ಕೆ ವಿದ್ಯೆ ಕಲಿಸದ ಗುರು, ಟೀಚರ್, ಬುದ್ಧಿ ಹೇಳದ ತಂದೆ. ಮತ್ತು ಎಲ್ಲವೂ ಕೂಡ ಗುರುಗಳು ವಿದ್ಯೆ ಕಲಿಸಬಹುದು, ತಾಯಿ ಮುದ್ದು ಮಾಡಬಹುದು, ಆದರೆ ಅದಕ್ಕೆ ತಕ್ಕಂಥ ಬುದ್ಧಿನೂ ಕೂಡ ಬೇಕಾಗತ್ತೆ. ಸಮಯಕ್ಕೆ ಸರಿಯಾಗಿ ಒಡೆದು ಬಡಿದು ಬೈದಾದರೂ ಕೂಡ ಒಂದಷ್ಟು ಒಳ್ಳೆಯ ಬುದ್ಧಿಯನ್ನು ಕಲಿಸ್ತಾ ಇದ್ರೆ ಅದು ತಂದೆಯ ತಪ್ಪಾಗತ್ತೆ. ಸುಮ್ಮನೆ ಇದ್ಬಿಟ್ರೆ ನಮ್ಮಪ್ಪ ಒಂದೇಟು ಹೊಡಿಲಿಲ್ಲ, ಒಂದು ದಿನ ಗದರಿಲ್ಲ ಅಂದರೆ ಅವನಂಥ ಶುದ್ಧ ಶತ್ರು ಯಾರೂ ಇಲ್ಲ ಅಂತ. ಹಾಗಂತ ಕೋಪ ಮಾಡ್ಕೊಂಡಿಲ್ಲ ಅಂದರೆ ಕೆಟ್ಟು ಬಿಡ್ತಾರೆ ಅಂತಲ್ಲ. ಕೆಟ್ಟಿದ್ದಾಗ, ಕೆಡೋದನ್ನು ನೋಡುತ್ತಿದ್ದಾಗ ಸುಮ್ಮನೆ ಇದ್ದರೆ ಆತ ತಂದೆಯ ಕುಲಕ್ಕೆ ಅವಮಾನ, ಅವರು ಶತ್ರುಗಳಾಗ್ಬಿಡ್ತಾರೆ. ಹಾಗೆ ಮಡಿವಾಳ ಮಾಚಿ ತಂದೆ ಅಂತ ಹೇಳ್ತೇವೆ ಅಂತಂದರೆ, ಆ ತಂದೆ ಅಂದ್ರೇ ಬೈದಾದರೂ ಸರಿ ಬಡದಾದರೂ ಸರಿ ಬುದ್ಧಿ ಹೇಳಲೇಬೇಕು. ಬುದ್ಧಿ ಹೇಳಲಿಲ್ಲ ಅಂದ್ರೆ ತಂದೆ ಜಾಗಕ್ಕೆ ಅವಮಾನ ಆಗುತ್ತೆ. ಹೆಂಗೋ ಹಾಗೆ ತಂದೆಯ ಸ್ವರೂಪದಲ್ಲಿದ್ದುಕೊಂಡು ಮಕ್ಕಳು ತಪ್ಪು ದಾರಿ ಹಿಡಿದಾಗ ಒಂದಷ್ಟು ಹರಿತವಾದ ಮಾತುಗಳಿಂದ, ಒಂದಷ್ಟು ಕೋಪದಿಂದ ಆದರೂ ಅವರನ್ನು ಗದರಿಸಿ ಸರಿ ಮಾಡುವಂಥ ಒಂದು ಶಕ್ತಿ ಇರುವಂಥದ್ದು ತಂದೆಗೆ. ಅಂತಹ ಒಬ್ಬ ಶರಣನೇ ಮಡಿವಾಳ ಮಾಚಿ ತಂದೆ ಆಗಿದ್ದರು. ಹಾಗಾಗಿ ಜಗತ್ತಿನಲ್ಲಿ ಗುರು ಶಿಷ್ಯ ಅಂತ ತಿಳ್ಕೊಳ್ಳೋದು, ವ್ಯಕ್ತಿತ್ವಗಳನ್ನು ಆರಾಧಿಸುವುದು, ಬಲೆ ಒಬ್ಬರು ಜ್ಞಾನ ಹೇಳ್ತಿದ್ದಾರೆ ಅಂದ್ರೆ ಅವರಿಗೆ ಗೌರವ ಕೊಡಬಾರ್ದ ಕೊಡಿ, ಅವರ ಸೇವೆ ಮಾಡಬಾರ್ದ ಮಾಡಿ. ಆದರೆ ಇವತ್ತು ಜಗತ್ತಿನಲ್ಲಿ ಯಾರು ಗುರು ಯಾರು ಶಿಷ್ಯ ಅನ್ನೋದನ್ನೇ ಅರ್ಥ ಮಾಡಿಕೊಂಡಿಲ್ಲ. ಯಾರೋ ಒಬ್ಬರು ಗುಡಿಯಲ್ಲಿ ನಿಂತುಕೊಂಡು ಒಂದಷ್ಟು ಪ್ರಸಾದ ಅಂತ ಕೊಟ್ಟರೆ ಅದನ್ನು ಬೇಡಿಕೊಂಡು ನನಗೆಷ್ಟು ಪ್ರಸಾದ ಕೊಡಿ ಅಂತ ತಿಂತವಲ್ಲ ಇವು. ತಾವು ಒಯ್ದಿರೋ ಕಲಸಕ್ಕರೆ, ತಾವು ಒಯ್ದಿರೋ ಬಾಳೆಹಣ್ಣು, ತಾವು ಒಯ್ದಿರೋ ಉತ್ತುತ್ತಿ, ತಾವು ಒಯ್ದಿರೋ ಎಲ್ಲವನ್ನ ಹೂವನ್ನ ಅಲ್ಲಿ ಹಿಂಗೆ ತೋರಿಸ್ಬಿಟ್ಟು ನಿಮ್ಮ ಕೈಗೆ ಒಳ್ಳೆ ಕೊಡುವಾಗ ಪ್ರಸಾದ ಅನ್ನುವಂಥ ಭ್ರಮೆ ಇಡಿಸಿ, ಈ ಪ್ರಸಾದದಲ್ಲಿ ನಿಮ್ಮನ್ನು ತೃಪ್ತಿಪಡಿಸಿ ಭ್ರಮಿತರನ್ನಾಗಿ ಮಾಡಿ ನಿಮ್ಮನ್ನು ತುಳಿತ, ನಿಮ್ಮನ್ನು ಹಾಳ್ತಾ, ನಿಮ್ಮ ತಲೆಯ ಮೇಲೆ ಕಾಲಿಟ್ಟು ಬಂದರೂ ಕೂಡ ಈ ಭಂಡರಿಗಿನ್ನೂ ಅರ್ಥ ಆಗ್ತಾ ಇಲ್ವಲ್ಲ. ಮಿಟ್ಟೆಯ ಭಂಡರು ತಾವೇ ದುಡ್ಡು ಕೊಟ್ಟು ಇನ್ನೊಬ್ಬರ ಕಾಲನ್ನು ತಲೆ ಮೇಲೆ ಹೊತ್ಕೊಂಡು ಮರಿತಾವಲ್ಲ ಇವು. ತಮ್ಮ ತಲೆ ಮೇಲೆ ತಾವು ಇನ್ನೊಬ್ಬರ ಕಾಲನ್ನು ಇಡಿಸ್ಕೊಳ್ತಾವಲ್ಲ ಇವು. ಪ್ರಸಾದ ಅಂದ್ರೆ ಇವಕ್ಕಿನ್ನೂ ಏನು ಅರಿವಾಗಿಲ್ವಲ್ಲ. ಹೊರಗಿನಿಂದ ತಿನ್ನೋದು ಪ್ರಸಾದನ, ಇನ್ನೊಬ್ರು ಕೊಡೋದು ಪ್ರಸಾದನ, ನಿಮ್ಮಿಂದ ನಿಮ್ಗೆ ಇಸ್ಕೊಂಡು ನಿಮಗೆ ಕೊಡೋದು ಪ್ರಸಾದನ. ಇದು ಎಂಥ ಅವಿವೇಕತನದ ಪರಮಾವಧಿ. ಅಲ್ಲೇ ಭಕ್ತಿಯಲ್ಲಿ ಇವೆಲ್ಲ ನಡೆದೋಗುತ್ತೆ. ಆದ್ರೆ ಅಲ್ಲೇ ಯಾಕಿರ್ತೀರಿ ಮೇಲೆ ಬನ್ನಿ ಅಂತ. ನೀವು ಭಕ್ತಿಯಲ್ಲಿ ಏನಾದರೂ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗ್ತೀರಾ ಹೋಗಿ, ಹೂವು ಕೊಡ್ತೀರಾ ಕೊಡಿ, ಹಣ್ಣು ಕೊಡ್ತೀರಾ ಕೊಡಿ.
ಬಟ್ ಎಷ್ಟು ದಿನ ಅಲ್ಲೇ ಇರೋರು? ಭಕ್ತಿಯನ್ನು ಬಿಟ್ಟ ಮೇಲೆ ಬರಬೇಕಲ್ಲ. ಅದು ಏನು ರಾಜಸ ಭಕ್ತಿ, ತಾಮಸಿಕ ಭಕ್ತಿ, ಸತೋಪ್ರಧಾನ ಭಕ್ತಿಗಾದ್ರೂ ಬನ್ನಿ. ಸತೋಪ್ರಧಾನ ಭಕ್ತಿ ಅಂತಂದ್ರೆ ಆ ಒಬ್ಬ ನಿರಾಕಾರ ದೇವನಿಗೆ ಶರಣಾಗುವುದು. ಇಡೀ ಜಗತ್ತಿನಲ್ಲಿ ಎಲ್ಲರಿಗೆ ಹರಿದು ಹಂಚಿರುವ ಪ್ರೀತಿಯನ್ನ ಒಬ್ಬನಲ್ಲಿ ಇಡುವುದು ನಿಜವಾದ ಭಕ್ತಿ. ಭಕ್ತಿ ಅನ್ನೋದೇ ಗೊತ್ತಿಲ್ಲ ಇವರಿಗೆ. ಆದರೆ ಭಕ್ತಿ ಹೆಸರಲ್ಲೇ ಗುಡಿಗುಂಡಾರಗಳು, ಭಕ್ತಿ ಹೆಸರಲ್ಲೇ ಮಠಮಾನ್ಯಗಳು, ಭಕ್ತಿ ಹೆಸರಲ್ಲೇ ಯಾಗ ಯಜ್ಞಗಳು, ಭಕ್ತಿ ಹೆಸರಲ್ಲೇ ಎಲ್ಲ ಭಂಡಾರಗಳು, ಭಕ್ತಿ ಹೆಸರಲ್ಲೇ ಸರ್ಕಾರವು ನಡೀಬೇಕು ಅಂತಂದ್ರೆ ಎಷ್ಟು ಇವ್ರನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಭಕ್ತಿ ಹೆಸರಲ್ಲಿ. ಈ ಭಂಡರಿಗಿನ್ನೂ ಯಾವಾಗ ಅರ್ಥ ಆಗುತ್ತೆ ಅನ್ನುವಂಥ ಕಾಳಜಿಯಲ್ಲಿ ಹೇಳಿರುವಂಥ ಮಾತಿದು. ಅಂದ್ರೆ ಯಾವುದು ಪ್ರಸಾದ, ಮತ್ತೆ ಯಾರು ಗುರು, ಯಾರು ಶಿಷ್ಯ ಅಥವಾ ಯಾರು ಭಕ್ತ ಅಂದ್ರೆ ಅಂಗವಿಲ್ಲದ ಗುರು ಆತನಿಗೆ ಲಿಂಗವಿಲ್ಲದ ಭಕ್ತನಾಗು ಅಥವಾ ಶಿಷ್ಯನಾಗು. ಗುರು ಅಂದ್ರೆ ಅದು ವ್ಯಕ್ತಿ ಅಲ್ಲಪ್ಪ, ಅದೊಂದು ಶಕ್ತಿ, ಅದೊಂದು ಅರಿವೇ ಗುರು ಅಂತ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ. ಅಂಗವಿಲ್ಲ ಅದಕ್ಕೆ. ಅರಿವಿಗೇನಾದ್ರೂ ಅಂಗ ಇದೆಯೇನ್ರಿ? ಅರಿವಿಗೇನಾದ್ರೂ ಶರೀರ ಇದೆಯಾ? ಶರೀರ ಇರುವವರು ಯಾರೂ ಕೂಡ ಗುರುಗಳಲ್ಲ. ಮಾರ್ಗದರ್ಶಕರು, ಸತ್ಸಂಗಿಗಳು, ಅನುಭಾವಿಗಳು, ಸತ್ಚಿಂತನೆ ಮಾಡುವವರಷ್ಟೇ. ಆದರೆ ಎಲ್ಲರೂ ಹೇಳುತ್ತಾ ಬಂದಿದ್ದಾರೆ, ಎಲ್ಲರೂ ನಮಗೆ ಗುರುಗಳಾಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಒಳಗಿನ ಅಜ್ಞಾನ ಜಾಗೃತಿಯಾಗಿ ನನ್ನ ಅರಿವು ನನಗೆ ಒಳೆದಾಗ ಬೆಳೆದಾಗ ಮಾತ್ರ ನನಗದು ಗುರುವಾಗುತ್ತೆ. ನನ್ನಲ್ಲಿರುವ ಅಜ್ಞಾನದ ಅಂಧಕಾರ ದೂರವಾಗುವಂತಹ ಬೆಳಕಿನ ಕಿರಣವೇ ನನ್ನ ಅರಿವಾಗಿರೋದ್ರಿಂದ, ಆ ಅರಿವೇ ಗುರುವಾಗಿರೋದ್ರಿಂದ ಅಂಥ ಅರಿವಿಗೆ ನಾನು ಶರಣಾಗಬೇಕು, ಭಕ್ತನಾಗಬೇಕು, ಶಿಷ್ಯನಾಗಬೇಕು. ಹೇಗಾಗ್ತಾನೆ? ಅಂಗವಿಲ್ಲದ ಗುರು. ಯಾವಾಗ ನನಗೆ ಆ ಒಂದು ಸತ್ಯದ ಅರಿವು ಆಯಿತೋ ಅದೇ ನನಗೆ ಗುರು. ಆಗ ನಾನೆಂಗಿರಬೇಕು? ಶಿಷ್ಯ. ಲಿಂಗವಿಲ್ಲದ ಶಿಷ್ಯನಾಗಬೇಕು. ಲಿಂಗ ಅಂದ್ರೆ ತೋರಿಕೆಗೆ ಹೊರಗಡೆ ಒಂದು ಕೊರಳಲ್ಲಿ ಕಟ್ಟಿಕೊಂಡು ಬಂಗಾರದ್ದು ಬೆಳ್ಳಿದು ಇನ್ನೊಂದು ಮತ್ತೊಂದು ಮಾಡಿಸ್ಕೊಂಡು ಹಾಕಿಕೊಂಡು ಅದೊಂದು ಆಭರಣದ ತರ, ನೆಕ್ಲೆಸ್ ತರ, ತಾಳಿ ತರ ತೋರಿಸ್ಕೊಳ್ಳೋದಕ್ಕಲ್ಲ ಅದು. ಶೃಂಗಾರಕ್ಕಾಗಿ ಭಕ್ತಿ ಇರಬಾರದು, ಆಭರಣ ಇರಬಾರದು, ಅಲಂಕಾರಕ್ಕಾಗಿ ಅಲ್ಲ ಅದು ಲಿಂಗ. ಮೇಲ್ಗಡೆ ಹಾಕ್ಕೊಂಡಿರೋದು ಲಿಂಗ ಅಲ್ಲ. ಲಿಂಗವಿಲ್ಲದ ಶಿಷ್ಯನಾಗಬೇಕು ಅಂದ್ರೆ ಲಿಂಗ ಬೇರೆ ತಾನು ಬೇರೆ ಅನ್ನುವಂಥ ಭಾವ ಒಳಿದು ಲಿಂಗವೇ ತಾನಾಗಿ ಲಿಂಗ ಸ್ವರೂಪದಲ್ಲೇ ನಿಂತಾಗ ಆ ಅರಿವೇ ಗುರುವಾಗಿ ತಾನೇ ನಿಜವಾದ ಶಿಷ್ಯನಾಗ್ತಾನೆ. ಅರಿವು ಮತ್ತು ಲಿಂಗ ಸ್ವರೂಪಿಯಾದ ಶಿಷ್ಯರ ಅನುಬಂಧ ಏನಿದೆ, ಆ ಅನುರಾಗ ಏನಿದೆ, ಆ ಅನುಭವ ಏನಿದೆ, ಆ ಪ್ರಸಾದವದು. ಆ ಸಚ್ಚಿದಾನಂದವೇ ನಿಜವಾದ ಪ್ರಸಾದ, ತೀರ್ಥ ಪಾದೋದಕವಾಗಿದೆ. ಪ್ರಸಾದ ಒಳಗಡೆ ಆಗಬೇಕು, ಪ್ರಸಾದಿ ಸ್ವರೂಪರಾಗಬೇಕು, ಅನುಭವಿ ಸ್ವರೂಪರಾಗಬೇಕು, ಅನುಭಾವಿಗಳಾಗಬೇಕು. ಯಾವಾಗ ಸಾಧ್ಯ? ಅಂಗವಿಲ್ಲದ ಗುರುವಿಗೆ ಲಿಂಗವಿಲ್ಲದ ಶಿಷ್ಯನಾದಾಗ. ಶೃಂಗಾರಕ್ಕಾಗಿ ಲಿಂಗವನ್ನ ಧರಿಸುವಂಥವರಾಗದೆ, ಸಂಪ್ರದಾಯಕ್ಕಾಗಿ ಲಿಂಗವನ್ನ ಧರಿಸುವಂಥವರಾಗದೆ, ಲಿಂಗವನ್ನು ಹಾಕಿಕೊಂಡ ಮಾತ್ರಕ್ಕೆ ನಾನು ಪರಿಪೂರ್ಣನಂತ ಭಾವಿಸದೆ, ಲಿಂಗ ಬೇರೆ ನಾನು ಬೇರೆ ಅಲ್ಲ, ಲಿಂಗದಿಂದ ಲಿಂಗ ಸ್ವರೂಪವೇ ನಾನಾಗಿ ಲಿಂಗವಿಲ್ಲದಂತೆ ನಾನಿರಬೇಕು. ಲಿಂಗವೇ ನಾನಾದಾಗ ಲಿಂಗ ಬೇರೆ ನಾನು ಬೇರೆ ಆಗುವ ಮಾತಲ್ಲಿ ಈ ರೀತಿ ಲಿಂಗವಿಲ್ಲದ ಅಂದರೆ ಲಿಂಗ ಸ್ವರೂಪಿ, ನಿರಾಕಾರ ಸ್ವರೂಪಿ, ಚೈತನ್ಯ ಸ್ವರೂಪಿ, ಅವಿನಾಶಿ ಸ್ವರೂಪಿ, ಸಂಪನ್ನ ಸ್ವರೂಪಿ, ಸಂಪೂರ್ಣ ಸ್ವರೂಪಿ, ಸಚ್ಚಿದಾನಂದ ಸ್ವರೂಪವೇ ನಾನಾಗಿ ಆ ಅರಿವು ಸದಾಕಾಲ ನನ್ನ ಜೊತೆ ಒಡಗೂಡಿದಾಗ ನನ್ನೊಳಗಡೆ ಇರುವ ಆನಂದವೇ ಆನಂದ ಏನಿದೆ ಅದು ನಿಜವಾದ ಪ್ರಸಾದ. ಈ ಪ್ರಸಾದವನ್ನ, ನಿರಾಕಾರ ಪ್ರಸಾದವನ್ನ, ಅವಿನಾಶಿ ಪ್ರಸಾದವನ್ನ, ಸಚ್ಚಿದಾನಂದ ಪ್ರಸಾದವನ್ನ ಅರಿಯದಂತ ಇರುವವರು
ಇನ್ನೊಬ್ಬರ ಮುಖಾಂತರ ಪ್ರಸಾದವನ್ನು ಕೊಂಬುವವರಲ್ಲ. ನನಗೂ ಕೊಡಿ ಅಂತ ಇಟ್ಕೊಳ್ತಾರಲ್ಲ, ಈ ಮಿಟ್ಟೆಯ ಭಂಡಾರ ನೀನೆಂಬೆ ಅಂತ ಹೇಳ್ತಾನಂದರೆ, ಹೊರಗಿನ ಸ್ಥೂಲ ವಸ್ತು ವಿಷಯ ವ್ಯಕ್ತಿಗಳಿಂದ ಸಿಗುವಂಥದ್ದು ಯಾವುದೂ ಪ್ರಸಾದ ಅಲ್ಲ, ತೀರ್ಥ ಅಲ್ಲ. ನನ್ನೊಳಗಡೆ ಅನುಭಾವದ ಚೈತನ್ಯದ ಚಿಲುಮೆಯ ಬುಗ್ಗೆ ಹರಿದಾಗ ಬರ್ತದೆ ನೋಡಿ ಆನಂದ, ಅದು ನಿಜವಾದ ಪ್ರಸಾದ, ನಿಜವಾದ ಪಾದೋದಕ ಅಂತ ಹೇಳುವಂತಹ ಒಂದು ದಿಟ್ಟತನವನ್ನು ತೋರಿಸಿ ಸ್ವಾನುಭಾವಿಗಳಾಗಿರುವವರು ಮಾತ್ರ ಇಂಥ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ವೀರ ಶರಣ, ಧೈರ್ಯ ಶರಣ, ನಿಷ್ಠೂರ ಶರಣ, ಅನುಭಾವಿ ಶರಣ, ತಂದೆ ಸ್ವರೂಪರಾಗಿರತಕ್ಕಂತಹ ಮಡಿವಾಳ ಮಾಚಿ ತಂದೆಯ ಈ ಒಂದು ಮಚ್ಚಿನ ಹೇಟಿನಂತಿರುವ ಈ ವಚನದ ಸಾರವೇ ಇದಾಗಿದೆ. ಅರಿವನ್ನು ಗುರು ಮಾಡಿಕೊಳ್ಳೋಣ, ಲಿಂಗ ಸ್ವರೂಪವೇ ನಾವಾಗೋಣ. ಆ ಅರಿವಿನ ಜೊತೆ ಸದಾ ಅನುರಾಗವನ್ನು ಇಟ್ಟುಕೊಂಡು ಸದಾಕಾಲಕ್ಕಾಗಿ ಸಚ್ಚಿದಾನಂದವನ್ನು ಅನುಭವಿಸುವಂಥ ಪ್ರಸಾದ ಕಾಯಿಗಳಾಗೋಣ, ಪ್ರಸಾದ ಸ್ವರೂಪರೇ ಆಗೋಣ. ನಾವೆಲ್ಲರೂ ಕೂಡ ಅದೇ ಅನುಭವದಲ್ಲಿದ್ದು ನಿತ್ಯ ಮುಕ್ತರಾದಾಗ ನಮಗೆ ಯಾವುದೇ ಹೊರಗಿನ ವ್ಯಕ್ತಿಗಳ, ಹೊರಗಿನ ಆಶ್ರಯದ, ಹೊರಗಿನ ಮಾರ್ಗದರ್ಶನದ, ಹೊರಗಿನ ಪ್ರಸಾದಗಳ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ತಿಳಿಸಿ ನಮ್ಮನ್ನು ಎಚ್ಚರಗೊಳಿಸಿದ್ದಾರೆ. ಹಾಗಾಗಿ ನಾವು ಇನ್ನು ಯಾವುದೇ ವ್ಯಕ್ತಿಯನ್ನು, ದೇಹದಾರಿಗಳನ್ನು ಪೂಜಿಸುವುದಾಗಲಿ, ಆರಾಧಿಸುವುದಾಗಲಿ, ಗುರುಗಳಂತ ಒಪ್ಪಿಕೊಳ್ಳೋದಾಗಲಿ ಬೇಡ. ಇದು ಅರಿವಿಗೆ ಮಾಡುವಂಥ ಅವಮಾನ, ಗುರುವಿಗೆ ಮಾಡುವಂಥ ಅವಮಾನ, ಶಕ್ತಿಗೆ ಮಾಡುವಂಥ ಅವಮಾನ, ಬೆಳಕಿಗೆ ಮಾಡುವಂಥ ಅವಮಾನ, ಜ್ಞಾನಕ್ಕೆ ಮಾಡುವಂಥ ಅವಮಾನ ಆಗುತ್ತೆ. ಅದೇ ಅರಿವಿನಿಂದನೇ ಅವರು ಆ ಮಟ್ಟಕ್ಕೆ ಬಂದಿದ್ದಾರೆ. ಹಾಗಂತ ಹಿರಿಯರಿಗೆ ಗೌರವ ಕೊಡಬಾರದು ಅಂತ ಅಲ್ಲ, ಹಾಗಂತ ಶರಣರನ್ನ ನಾವು ಸ್ಮರಿಸಬಾರ್ದು ಅಂತಲ್ಲ. ಅವರ ಸಂಘದಲ್ಲಿ ಇರೋಣ, ಅವರ ಸತ್ಸಂಗವನ್ನು ಕೇಳೋಣ, ಅವರ ಅನುಭವವನ್ನು ಅರ್ಥ ಮಾಡ್ಕೊಂಡು ಅವರ ವಚನಗಳನ್ನು ಅಧ್ಯಯನ ಮಾಡೋಣ. ಆದರೆ ಅವರನ್ನೇ, ಒಬ್ಬ ವ್ಯಕ್ತಿಯನ್ನೇ ಒಂದು ಗುರುವನ್ನಾಗಿ ನೋಡುವ ಒಂದು ಪದ್ಧತಿಯನ್ನು ನಿಷ್ಠುರವಾಗಿ ಖಂಡಿಸಿದ್ದಾರೆ ಅಂದ ಮೇಲೆ ನಾವು ಕೂಡ ಅವರ ಮಾರ್ಗದರ್ಶನದಂತೆ ಬದುಕೋಣ, ಅವರ ಇಟ್ಟ ಹೆಜ್ಜೆಯನ್ನು ಇಟ್ಟು ನಡೆಯೋಣ, ಅವರು ಬಾಳಿದಂತೆ ನಾವು ಬದುಕಿ ತೋರಿಸೋಣ, ಅವರಿಗೆ ಸದಾ ಕೃತಜ್ಞರಾಗೋಣ, ಅವರಿಗೆ ಸದಾ ಗೌರವವನ್ನು ಸಲ್ಲಿಸೋಣ. ಆದರೆ ಅವರನ್ನೇ ಗುರುವಂತ ಆಗಲಿ ಅಥವಾ ದೇವರಂತಾಗಲಿ ಒತ್ತು ಮೆರೆಸುವುದು ಅಪರಾಧ ಅನ್ನುವಂಥ ಒಂದು ಸೂಚನೆಯನ್ನು ಎಚ್ಚರಿಕೆಯಿಂದ ಕೊಟ್ಟಿದ್ದಾರೆ. ಮತ್ತು ನಾವು ಯಾವುದೇ ವ್ಯಕ್ತಿಗಳಿಗೆ ನಾವು ಕೂಡ ಗುರುವಾಗಲಿಕ್ಕೆ ಸಾಧ್ಯವಿಲ್ಲ, ನಾವು ಕೂಡ ಯಾರಿಗೂ ಪ್ರಸಾದವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾರಿಂದ ನಾವು ಕೂಡ ತೆಗೆದುಕೊಳ್ಳಬಾರದು. ಅದು ಅವರವರ ಅರಿವೇ ಅವರಿಗೆ ಗುರುವಾಗಿ ಅವರು ಸದಾ ಲಿಂಗ ಸ್ವರೂಪಿಯಾಗಿ ಅದರಲ್ಲಿ ಅನುರಾಗಗೊಂಡಾಗ ಮಾತ್ರ ಸ್ವತಃ ಸಿದ್ಧ ಪ್ರಸಾದವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಬಿಟ್ಟರೆ ಹೊರಗಿನದ್ಯಾವುದು ಪ್ರಸಾದ ಅಲ್ಲ. ತಾವೆಲ್ಲರೂ ಕೂಡ ಅಂಥ ಪ್ರಸಾದವನ್ನು ಸವಿಯುವಂಥ ಪ್ರಸಾದ ಕಾಯಿಗಳಾಗಿ ಅಂತ ಹೇಳ್ತಾ ಇವತ್ತಿನ ವಚನ ಮಂಥನವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.